ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಅಂದರೆ ಸೆಕೆಂಡ್ PUCಯ ಅರ್ಧವಾರ್ಷಿಕ ಪರೀಕ್ಷೆ 2024ರ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ನೋಡ್ತೀವಿ. ಸೊ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ 2024ರ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿರೋ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂದರೆ ಕೆಲವೊಂದು ಕ್ವಶನ್ ಇಲ್ಲಿಂದ ರಿಪೀಟ್ ಆಗ್ತವೆ. ಅದ್ರ ಜೊತೆಗೆ ಇಲ್ಲಿರೋ ಯಾವ ಪ್ಯಾಟರ್ನ್ ಮೇಲೆ ಕ್ವಶನ್ ಹೇಳಿದರೆ ಸೊ ಪಿಕ್ಸು ನಾಳೆ ಅದೇ ಪ್ಯಾಟರ್ನ್ ಮೇಲೆ ನಿಮಗೆ ಎಕ್ಸಾಮ್ದಲ್ಲಿ ಇರ್ತದೆ. ಸೊ ಆದ್ದರಿಂದ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಆದ್ದರಿಂದ ತಪ್ಪದೆ ಕೊನೆಯವರೆಗೆ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊನೆಯವರೆಗೆ ನೋಡಿ. ಅದ್ರ ಜೊತೆಗೆ ಹೊಸದಾಗಿ ಯಾರು ಚಾನಲ್ಗೆ ವಿಸಿಟ್ ಮಾಡಿದಾರ ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ನಾನು ಇಂಗ್ಲೀಷ್ ಆದಮೇಲೆ ಹಿಸ್ಟ್ರಿ, ಎಕನಾಮಿಕ್ಕು, ಸೋಷಿಯಲ್ ಪೊಲಿಟಿಕಲ್ ಸೈನ್ಸು, ಸೊ ಎಲ್ಲ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸು, ಸೊ ಪಿಕ್ಸ್ ಕ್ವಶನ್ಸ್ ಆದರೆ ಕೊಡ್ತಾ ಇರ್ತೀನಿ. ಸೊ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಸೊ ಎಲ್ಲ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸು, ಸೊ ಪಿಕ್ಸ್ ಕ್ವಶನ್ಸು. ಅದ್ರ ಜೊತೆಗೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕೂಡ ಇಂಪಾರ್ಟೆಂಟ್ ಕ್ವಶನ್ಸು, ಪಿಕ್ಸ್ ಕ್ವಶನ್ಸು, ಅದ್ರ ಜೊತೆಗೆ ಕ್ವಶನ್ ಪೇಪರ್ಸು ಎಲ್ಲ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ಯಾರು ಕೂಡ ಮಿಸ್ ಮಾಡೋಕೆ ಹೋಗಬೇಡಿ. ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋ ಲೈಕ್ ಆದರೆ ಮಾಡಿ. ಸೊ ತಪ್ಪದೆ ಲೈಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ತಪ್ಪದೆ ಮರೆಯದೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಈ ಒಂದು PDF ಬೇಕಂದರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು PDFನ ಶೇರ್ ಮಾಡಿರ್ತೀನಿ. ಸೊ ಈ ಒಂದು PDF ಬೇಕಂದರೆ ತಪ್ಪದೆ ಜಾಯ್ನ್ ಆಗಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು PDF ಕೂಡ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಮೊದಲಾಗಿ ನೋಡಿ, ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಸೊ ಇಲ್ಲಿರೋ ಪ್ಯಾಟರ್ನ್ ನೋಡ್ಕೊಳ್ಳಿ, ಯಾಕಂದರೆ ವೆರಿ ಇಂಪಾರ್ಟೆಂಟು. ಪ್ಯಾಟರ್ನ್ ಆದರೆ ಸೇಮ್ ಇರ್ತವೆ. ಸೊ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದರೆ, ಯಾವ ಗ್ರಾಮರ್ ಟಾಪಿಕ್ ಮೇಲೆ ಕ್ವಶನ್ ಕೇಳಿದರೆ, ಸೊ ಯಾವ ಲೆಸನ್ನಿಂದ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ ನೋಡ್ಕೊಳ್ಳಿ. ಸೊ ಅದೇ ರೀತಿ ಕ್ವಶನ್ ಆದರೆ ಇರ್ತವೆ ನೋಡಿ. ಮೊದಲಾಗಿ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಸೊ ಮಲ್ಟಿಪಲ್ಲು 10 ಇರ್ತವೆ. ಟೋಟಲಾಗಿ 10 ಮಾರ್ಕ್ಸಿಗೆ 10 ಇರ್ತವೆ. ಸೊ ಇದು ಬಂದ್ಬಿಟ್ಟು ಲೆಸನ್ನಿಂದನೇ ಕೇಳ್ತಾರೆ. ಮಲ್ಟಿಪಲ್ ಚಾಯ್ಸು ಲೆಸನ್ನಿಂದ, ಪೊಯಮಿಂದನೇ ಕೇಳ್ತಾರೆ. ಸೊ ನೋಡ್ಕೋಬೋದು ಯಾವ ರೀತಿ ಕೇಳಿದಾರೆ ಅಂತ. ನಾನು ಸ್ಕ್ರೋಲ್ ಮಾಡ್ತಿರ್ತೀನಿ, ನೋಡ್ಕೊಳ್ಳಿ. ಎಲ್ಲ ಕೂಡ ಓದ್ತಾ ಕೊಡಲ್ಲ ನಾನು, ಯಾಕಂದರೆ ವಿಡಿಯೋ ಆದರೆ ಲೆಂತ್ ಆಗ್ತದೆ. ಸೊ ಆದ್ದರಿಂದ ಎಲ್ಲ ಕೂಡ ಓದ್ತಾ ಕೊಡಲ್ಲ. ಈ ಒಂದು ವಿಡಿಯೋ ಜೊತೆಗೆ ಹಲವಾರು ವಿಡಿಯೋ ಮಾಡಿರ್ತೀನಿ. ಸೊ ಇಂಗ್ಲೀಷ್ ವಿಷಯದ ಮೇಲೇ ಹಲವಾರು ವಿಡಿಯೋ ಮಾಡಿರ್ತೀನಿ. ಅದ್ರ ಜೊತೆಗೆ ಇನ್ನಿತರ ವಿಷಯಗಳು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಅವನು ಕೂಡ ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸು, ಸೊ ಮಾಡಲ್ ಕ್ವಶನ್ ಪೇಪರ್ಸು. ಸೊ ತಪ್ಪದೆ ಚೆಕ್ ಮಾಡಿ, ಚೆನ್ನಾಗಿರ್ತವೆ. ಮಿಸ್ ಮಾಡೋಕ್ಕೆ ಹೋಗಬೇಡಿ, ತಪ್ಪದೆ ಚೆಕ್ ಮಾಡಿ. ಸೊ ನೋಡಿ, ಮೊದಲೇ ಬಂದ್ಬಿಟ್ಟು ನೆಕ್ಸ್ಟು ಕ್ವಶನ್ ನಂಬರ್ 7 ನೋಡಿ. ನಾನು ಮೇನಾಗಿ ಹೈಲೈಟ್ ಮಾಡಿರೋ ಕ್ವಶನ್ ಓದ್ತಾ ಹೋಗ್ತೇನೆ. ಸೊ ಮ್ಯಾಚ್ ದ ಥಿಂಗ್ಸ್ ವಿತ್ ದ ಕ್ಯಾರೆಕ್ಟರ್ಸ್ ರಿಲೇಟೆಡ್ ಎ ಸನ್ನಿ ಮಾರ್ನಿಂಗ್. ಸೊ ಒಂದು ಲೆಸನ್ ಮೇಲೆ ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಒಂದು ಲೆಸನ್ ಮೇಲೆ ಕೇಳ್ತಾರೆ, ಅದು ಕೂಡ 1 ಮಾರ್ಕ್ಸಿಗೆ. ಸೊ ನೋಡ್ಕೋಬೋದು ಯಾವ ರೀತಿ ಕೇಳಿದ್ರೆ ಅಂತ. ಸೊ ಇನ್ನು ನೆಕ್ಸ್ಟು 2 ಮಾರ್ಕ್ಸಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ದ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಇನ್ ದ ಗಿವನ್ ಇನ್ ದ ಬ್ರಾಕೆಟ್. ಸೊ ನಮಗೆ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಮೇಲೆ 2 ಮಾರ್ಕ್ಸಿಗೆ ಪಿಕ್ಸ್ ಕೇಳ್ತಾರೆ. ಸೊ ಅಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ಏನಾಗ್ತದೆ ಅಂತ ಬರಬೇಕು. ಸೊ ಅದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗ್ತಾವೆ ವಿಡಿಯೋ ಕೂಡ. ಸೊ ಇನ್ನು ನೆಕ್ಸ್ಟ್ ಪೇಜ್ ಹೋಗೋಣ. ಇನ್ನು ಕ್ವಶನ್ ನಂಬರ್ 12 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ ಅಂತ ಇರ್ತದೆ. ಸೊ 3 ಮಾರ್ಕ್ಸ್ಗೆ ರೈಟ್ ಲಿಂಕರ್ ಕೇಳ್ತಾರೆ. ಸೊ ಮೇಲಿನ ಆನ್ಸರ್ ಇರ್ತದೆ, ಅದನ್ನು ಫಿಲ್ ಮಾಡಿ ಬರೀಬೇಕು ಅಷ್ಟೇ. ಸೊ ಅಷ್ಟನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಇರ್ತವೆ. ತುಂಬ ಏನು ಟಫ್ ಇರೋದಿಲ್ಲ. ಮೇಲೆ ಇರ್ತವೆ, ಅದರಲ್ಲಿ ಯಾವುದು ಪರ್ಫೆಕ್ಟ್ ಅನಿಸ್ತದೆ, ಕರೆಕ್ಟ್ ಯಾವುದು ಅನಿಸ್ತದೆ ಅದನ್ನು ಬರೀಬೇಕು. ಅದ್ರ ಜೊತೆಗೆ ಇದು ಕೂಡ ಒಂದು ಲೆಸನಿಂದ ಕೇಳಿರ್ತಾರೆ. ಲೆಸನಿಂದನೇ ಕೇಳಿರ್ತಾರೆ. ಸೊ ಇದು ಕೂಡ ಲೆಸನ್ ಇರ್ತದೆ. ಕ್ವಶನ್ ನಂಬರ್ 13 ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ. ಸೊ ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್ 5 ಮಾರ್ಕ್ಸಿಗೆ ಇರ್ತದೆ. ಸೊ 5 ಮಾರ್ಕ್ಸಿಗೆ ಮ್ಯಾಚ್ ದ ಫಾಲೋಯಿಂಗು ಫಿಕ್ಸ್ ಇರ್ತದೆ. ಸೊ ಇದು ಕೂಡ ನೋಡ್ಕೊಳ್ಳಿ ಯಾವ ರೀತಿ ಕೇಳಿದಾರೆ ಅಂತ. ಎ ಮತ್ತು ಬಿ ಇರ್ತವೆ. ಸೊ ಮ್ಯಾಚ್ ದ ಫಾಲೋಯಿಂಗು 5 ಮಾರ್ಕ್ಸಿಗೆ ಇರ್ತದೆ. ಇನ್ನು ನೆಕ್ಸ್ಟು ಆನ್ಸರ್ ಎನಿ 6 ದ ಫಾಲೋಯಿಂಗ್ ಚೂಸಿಂಗ್ ಎಟ್ ಲೀಸ್ಟ್ 2 ಫಾರ್ಮ್ ಪೊಯೆಟ್ರಿ ಆ್ಯಂಡ್ ಇನ್ ಅ ಪ್ಯಾರಾಗ್ರಾಫ್ ಆಫ್ 80ರಿಂದ 100 ವರ್ಡ್ಸು. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕ್ವಶನ್ಗಳಿರುತ್ತೆ. ಸೊ 4 ಅಂಕಗಳ 6 ಪ್ರಶ್ನೆ ಇರ್ತವೆ. ಟೋಟಲಾಗಿ 24 ಮಾರ್ಕ್ಸು. ಸೊ ಫಸ್ಟ್ನೇದಾಗೆ ಕ್ವಶನ್ ನಂಬರ್ 14 ನೋಡಿ. ರೋಮಿಯೋಸ್ ಅಬ್ರಿವೇಷನ್ ಆಫ್ ಜೂಲಿಯಟ್ಸ್ ಬ್ಯೂಟಿ ಇಟ್ ಎಕ್ಸ್ಪ್ರೆಸ್ಡ್ ಥ್ರೂ ಇಮೇಜ್ ಎಕ್ಸ್ಪ್ಲೇನ್. ಸೊ ನಿಮಗೆ ಸಮರಿ ಪಿಕ್ಸ್ ಕೇಳ್ತಾರೆ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 50. ಸೊ 4 ಮಾರ್ಕ್ಸ್ 6 ಕ್ವಶನ್ ಟೋಟಲಾಗಿ 24 ಮಾರ್ಕ್ಸಿಗೆ ಇರ್ತವೆ. ಸೊ ಇಲ್ಲಿ ಚಾಯ್ಸ್ ಕೂಡ ಇರ್ತವೆ. ಇಲ್ಲಿ ಇನ್ಸ್ಟ್ರಕ್ಷನ್ ನೋಡ್ಕೊಳ್ಳಿ ಒಂದು. ಸೊ ಪೊಯೆಟ್ರಿಯಿಂದ ಪ್ಯಾರಾಗ್ರಾಫ್ ಆಫ್ ಅಟ್ಲೀಸ್ಟ್ 2 ಪೊಯೆಟ್ರಿಯಿಂದ ಬರೀಬೇಕು. ಸೊ ಅಟ್ಲೀಸ್ಟು 2 ಪೊಯೆಟ್ರಿಯಿಂದ ಪಿಕ್ಸ್ ಬರೀಬೇಕು. ಸೊ ಪೊಯೆಟ್ರಿಯಿಂದ 2 ಬರೀಬೇಕು. ಉಳಿದನ್ನು 4 ಲೆಸನಿಂದ ಬರೆದರೆ ಬರೀರಿ. ಆದರೆ ಪೊಯೆಟ್ರಿಯಿಂದ ಅಟ್ಲೀಸ್ಟ್ 2 ಆದರೆ ಬರೀಲೇಬೇಕು. ಸೊ ಹಿಂಗೂ ಬರಿಬೋದು ನೀವು. ಪೊಯೆಟ್ರಿಯಿಂದ 4 ಬರೀಬೇಕು. ಸೊ ಅಟ್ಲೀಸ್ಟ್ 2 ಪೊಯೆಟ್ರಿಯಿಂದ ಇರಬೇಕಂತ ಅವರು ಹೇಳಿದ್ದಾರೆ. ಸೊ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ನೀವು ಪೊಯೆಟ್ರಿಯಿಂದ ಬರೀಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸನ್ನು ಕಳ್ಕೊತೀರಾ. ಸೊ ಅಟ್ಲೀಸ್ಟ್ ಆದರೆ ಬರೀರಿ. ಸೊ ಚಾಯ್ಸ್ ಕೂಡ ಇರ್ತವೆ, ಬರಿಬೋದು. ತುಂಬ ಜನ ಮೇನ್ ಹೆಡ್ಡಿಂಗ್ನ ಓದೋದಿಲ್ಲ. ಸೊ ಅದರಿಂದ ಮಿಸ್ಟೇಕ್ ಮಾಡ್ಕೊತೀರಾ. ಸೊ ಅದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 6 ಅಂಕಗಳ 1 ಪ್ರಶ್ನೆ ಇರ್ತವೆ. ಟೋಟಲಾಗಿ ಇಲ್ಲಿ ಬಂದ್ಬಿಟ್ಟು ಆನ್ ಚಿಲ್ಡ್ರನ್ನು ಸಮರಿನ ಕೇಳಿದ್ದಾರೆ. ಸೊ ಆನ್ ಚಿಲ್ಡ್ರನ್ ಕೂಡ ಸಮರಿನ ಕೇಳ್ಬೋದು. ಸೊ ಇದು ಕೂಡ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಒಂದು 6 ಮಾರ್ಕ್ಸಿಗೆ ಒಂದು ಲೆಸನ್ನಿಂದ ಒಂದು ಪೊಯಮಿಂದ ಕ್ವಶನ್ ಕೇಳಿರ್ತಾರೆ. ಸೊ ಅದರಲ್ಲಿ ಯಾವುದನ್ನು ಬೇಕಾದರೂ ನಿಮಗೆ ಯಾವ್ದು ಈಸಿ ಅನಿಸ್ತದೆ ಅದನ್ನು ಬರೀಬೇಕು.
ಸೊ ನೆಕ್ಸ್ಟು 10 ಮಾರ್ಕ್ಸ್ ಒಂದು ಪ್ಯಾಸೇಜ್ ಇರ್ತದೆ. ಸೊ ಈ ಪ್ಯಾಸೇಜು ವೆರಿ ಇಂಪಾರ್ಟೆಂಟು. ಸೊ 10 ಮಾರ್ಕ್ಸ್ಗೆ ಈ ಒಂದು ಪ್ಯಾಸೇಜ್ನ ಕೇಳ್ತಾರೆ. ಸೊ ಇಲ್ಲಿ ವಿತ್ ಗ್ರಾಮರ್ ಕ್ವಶನ್ಸ್ ಇರ್ತವೆ. ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಇರ್ತಾವಂತ. ಸೊ ನೋಡ್ಕೊಳ್ಳಿ, ಇದು ಪೇಜ್ 3ಗೆ ಇಲ್ಲಿ ಕ್ವಶನ್ಸ್ ಇವೆ. ಈ ಒಂದು ಪ್ಯಾರಾಗ್ರಾಫ್ನ ನೋಡ್ಕೊಳ್ಳಿ ನೀವು. ನಾನು ಪೇಜ್ 3 ಕ್ವಶನ್ನ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಪೇಜ್ 3ಯಲ್ಲಿ ಯಾವ ರೀತಿ ಕ್ವಶನ್ ಇವೆ ಅಂತ. ಸೊ ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಪೇಜ್ 3ಗೆ ಮತ್ತೊಂದು ಪ್ಯಾರಾಗ್ರಾಫು ಕಂಟಿನ್ಯೂ ಆಗಿದೆ, ಅದೇ ಪ್ಯಾರಾಗ್ರಾಫ್ ಕಂಟಿನ್ಯೂ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ. ಸೊ ಅದಾದ ಮೇಲೆ ಇಲ್ಲಿ ಕ್ವಶನ್ 26 ನೋಡಿ. ಸೊ ಕ್ವಶನ್ 26, ವಾಟ್ ಟು ಡು ಅಂಡರ್ಲೈನ್ ವರ್ಡ್ಸ್ ಇನ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ, ಆ ಒಂದು ವರ್ಡು ಏನನ್ನು ರಿಪೇರ್ ಮಾಡ್ತದೆ ಅಂತ ಬರೀಬೇಕು. ಸೊ ಅಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ, ಅಲ್ಲಿ ಯಾವ ರೀತಿ ರೆಫರ್ ಆಗಿದೆ ಅಂತ ಬರೀಬೇಕು. ಇದು ಕೂಡ ನಮಗೆ 4 ಮಾರ್ಕ್ಸಿಗೆ ಫಿಕ್ಸ್ ಇರ್ತದೆ. ಅದ್ರ ಜೊತೆಗೆ ಕಂಪ್ಲೀಟ್ ದ ಡೈಲಾಗು 3 ಮಾರ್ಕ್ಸಿಗೆ ಇರ್ತದೆ. ಸೊ ಇದು ಕೂಡ ಫಿಕ್ಸು. ಇಲ್ಲಿ ಆಸ್ ದ ಪರ್ಮಿಷನ್ನು. ಸೊ ಈ ರೀತಿ ಕ್ವಶನ್ನ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಯಾವ ರೀತಿ ಮಾಡಬೇಕಂತ ಅಲ್ಲಿ ಬರೆಯೋದಷ್ಟೇ, ತುಂಬಾ ಟಫ್ ಇರೋದಿಲ್ಲ, ಅದು ಕೂಡ ಈಸಿ ಇರ್ತದೆ. ಅದಾದಮೇಲೆ ರಿಪೋರ್ಟ್ ದ ಫಾಲೋವಿಂಗು, ರಿಪೋರ್ಟಿಂಗ್ ಸ್ಪೀಚು ಫಿಕ್ಸ್ ಇರ್ತದೆ. 4 ಮಾರ್ಕ್ಸಿಗೆ ಇದು ಕೂಡ ರಿಪೋರ್ಟಿಂಗ್ ಸ್ಪೀಚ್ ಇರ್ತದೆ. ಇದನ್ನು ನಿಮ್ಮ ಲೆಸನಿಂದನೇ ಕೊಟ್ಟಿರ್ತಾರೆ. ಸೊ ಆ ಒಂದು ಲೆಸನಿಂದನೇ ಬರೀಬೇಕು. ಸೊ ಗೊತ್ತಿದೆ ಅನ್ಕೋತೀನಿ, ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ಅಲ್ಲಿ ಸಿಗ್ತವೆ ವೀಡಿಯೋಗಳು. ಸೊ ನೆಕ್ಸ್ಟು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ದ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಸೊ ನಿಮಗೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಅಲ್ಲಿ ಬಿಟ್ಟು ನೋಟ್ಸನ್ನು ಫಿಲ್ಲಿಂಗ್ ದ ಬಾಕ್ಸಸ್ ಬಿಲೋ. ಸೊ ಇಲ್ಲಿ ಕ್ವಶನ್ ನೋಡಿದ್ರೆ ಸೊ ಇಲ್ಲಿ ಒಂದು ಬಾಕ್ಸ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಬಾಕ್ಸ್ನ ಫಿಲ್ ಮಾಡಿಬಿಟ್ಟು ಮೇಲೆ ಪ್ಯಾರಾಗ್ರಾಫ್ ನೋಡಿಬಿಟ್ಟು ಈ ಒಂದು ಬಾಕ್ಸ್ನ ಫಿಲ್ ಮಾಡಬೇಕು. ಸೊ ಇಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಎಕ್ಸಾಮ್ನಲ್ಲಿ ಬಾಕ್ಸ್ನ ಹಾಕಿಬಿಟ್ಟು ಬರೀಬೇಕು. ಸೊ ಯಾವ ರೀತಿ ಬರೋಕೆ ಬೇಡಿ, ಇಲ್ಲಿ ಯಾವ ರೀತಿ ಬಾಕ್ಸ್ ಇವೆ ಅದೇ ರೀತಿ ಬಾಕ್ಸ್ನ ಹಾಕಿಬಿಟ್ಟು ಎಕ್ಸಾಮ್ನಲ್ಲಿ ಬರೀರಿ. ವಿತ್ ಮೇಲಿನ ಕ್ವಶನ್ನು ಬರೀರಿ. ಅಂದರೆ ಇಲ್ಲಿ ಕಂಪೋಸರ್ ಬೈ ಇರ್ತದೆ, ಅದನ್ನ ಬಿಟ್ಟು ಬರೋಕೆ ಬೇಡಿ. ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಬರೀರಿ. ಸೊ ಬಾಕ್ಸನ್ನು ಯಾವ ಕಲ್ಲಿ ಬಿಟ್ಟಿದ್ರೆ ಅವನ್ನ ಫಿಲ್ ಮಾಡಬೇಕು. ಸೊ ಗೊತ್ತಿದೆ ಅನ್ಕೋತೀನಿ, ಇನ್ ಕೇಸ್ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ಇಲ್ಲಿ ಇದ್ರ ಜೊತೆಗೆ ಹಲವಾರು ವಿಡಿಯೋ ಮಾಡಿದ್ದೀನಿ, ನಾವು ಕೂಡ ಚೆಕ್ ಮಾಡಿ. ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಬರೀಬೇಕು ಅಂತ, ಅದನ್ನು ಕೂಡ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಲೆಟರ್ ಇರ್ತದೆ, ನಿಮಗೆ ಲೆಟರ್ ಅಪ್ಲಿಕೇಶನ್ ಇರ್ತದೆ, ಅಪ್ಲಿಕೇಶನ್ ಮೇಲೆ ಲೆಟರ್ ಇರ್ತದೆ. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡಿದ್ಮೇಲೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಬರೆಯೋದು ಅಂತ. ಸೊ ಅದು ಕೂಡ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಇನ್ನು 5 ಮಾರ್ಕ್ಸ್ ಫಿಕ್ಸ್ ಇರ್ತದೆ. ಇಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್ ಅವರು ಕೂಡ. ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ.